ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠಕ್ಕೆ ಬೀಗ ಜಡಿದ ಪ್ರಕರಣ ಸದ್ಯಕ್ಕೆ ಸುಖಾಂತ್ಯ ಕಂಡಿದೆ. ಭಕ್ತರ ಒತ್ತಾಸೆಯಂತೆ ಪಂಚಮಸಾಲಿ ಶ್ರೀಗಳು ತಮ್ಮ ಕಾರ್ಯಕ್ಷೇತ್ರವಾದ ಗುರುಪೀಠಕ್ಕೆ ಮರಳಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪಂಚಮಸಾಲಿ ಪೀಠಕ್ಕೆ ಬೀಗ ಜಡಿದ ಕೇಸ್ ಸುಖಾಂತ್ಯ. ಕೂಡಲ ಸಂಗಮದ ಪೀಠದಲ್ಲೇ ಇರಲು ಒಪ್ಪಿದ ಶ್ರೀಗಳು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿರುವ ಪಂಚಮಸಾಲಿ ಗುರುಪೀಠಕ್ಕೆ ಬೀಗ ಜಡಿದ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಪಂಚಮಸಾಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಡುವಿನ ಮುಸುಕಿನ ಗುದ್ದಾಟದಿಂದ ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠಕ್ಕೆ ಬೀಗ ಬಿದ್ದಿತ್ತು. ಮಠದ ಪಾವಿತ್ರತೆ ಹಾಗೂ ಬೇರೆ ರೀತಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪೀಠಕ್ಕೆ ಕೀಲಿ ಜಡಿಯಲಾಗಿದೆ ಅಂತ ಸುದ್ದಿ ಹಬ್ಬಿತ್ತು. ಬೀಗ ಜಡಿದ ನಂತರ ಸ್ವಾಮೀಜಿ ಬೆಂಬಲಿಗರು ಪೀಠದ ಬೀಗ ಮುರಿದಿದ್ರು. ಕಾಶಪ್ಪನವರ ಬೆಂಬಲಿಗ ಚಂದ್ರಶೇಖರ ಚಿತ್ತರಗಿ ಹುನಗುಂದ ಪೊಲೀಸ್ ಠಾಣೆಯಲ್ಲಿ 7 ಜನರ ವಿರುದ್ಧ ದೂರು ದಾಖಲಿಸಿದ್ದರು. ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೀಗ ಈ ಪ್ರಕರಣ ತಾತ್ಕಾಲಿಕ ಸುಖಾಂತ್ಯ ಕಂಡಿದೆ. ಈಗ ಅಧ್ಯಕ್ಷರು ಕಾಶಪ್ಪನವ್ರು ಕುಂದ್ರಿಸ್ತೀನಿ, ಡ್ಯೂಟಿ ಮುಗಿಸಿ ಬೀಗ ಹಾಕೊಂಡು ಹೋಗಿದ್ದೀನಿ. ಬೀಗ ಹಾಕೊಂಡು ರಾತ್ರಿ ಬಂದರು ಮಲ್ಲನಗೌಡನವರು, ಬೀಗ ಕೊಡಲೇಬೇಕಂತಂದ್ರು. ಕೊಡಲಿಲ್ಲ, ನನಗೆ ಭಯ ಬಂತು. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿಯವರಿಗೆ ತೀಸಿದ. ಸಿಬ್ಬಂದಿಯವರು ಬಂದರು. ಪೀಠದ ಅಧ್ಯಕ್ಷರಿಗೆ ಹೇಳಿದೆ, ಸರ್ ಹಿಂಗೆ ಬಂದಿದ್ದು ರಾತ್ರಿ ನಾವು ಕೊಟ್ಟಿಲ್ಲ, ನಾವು ಮಠಕ್ಕೆ ಬರ್ತೀವಿ, ಹಿಂಗೆ ಬೀಗ ಮುರಿದ್ರೆ ಅಂತ ಹೇಳಿದೆ. ಹಿಂಗೆ ಮಾತಾಡ್ರಂದೆ. ಆ ಪ್ರಕಾರ ನಾವು ಎಫ್ಐಆರ್ ಮಾಡಿ ಸರ್. ಭಕ್ತರ ಮೇಲಿನ ಕೇಸ್ ವಾಪಸ್ಗೆ ಶ್ರೀಗಳ ಆಗ್ರಹ. ಸಿಎಂ ವಿರುದ್ಧ ಹೇಳಿಕೆಯೇ ಮುಳುವಾಯ್ತು. ಕಾಶಪ್ಪನವರ್ ವಿರುದ್ಧ ಶ್ರೀಗಳ ಪರೋಕ್ಷ ಬೇಸರ. ಪೀಠಕ್ಕೆ ಬೀಗ ಜಡಿದ ಬಳಿಕ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಸವ ಮಂಟಪದಲ್ಲಿಯೇ ಇದ್ರು. ಭಕ್ತರು ಮುಖಂಡರ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಯ ಮುಖಂಡರು ಭಾಗವಹಿಸಿದ್ರು. ಇತ್ತ ಕಾಶಪ್ಪನವರ ಬೆಂಬಲಿಗರು ಹಾಗೂ ಟ್ರಸ್ಟ್ ಸದಸ್ಯರು ಸ್ವಾಮೀಜಿ ಮನವೊಲಿಸಿದ್ರು. ಸ್ವಾಮೀಜಿಯನ್ನ ಶ್ರೀಪೀಠಕ್ಕೆ ಮರಳುವಂತೆ ಒತ್ತಾಯಿಸಿದ್ರು. ಭಕ್ತರ ಒತ್ತಾಸೆಯಂತೆ ಮಠಕ್ಕೆ ಮರಳಲು ಶ್ರೀಗಳು ಒಪ್ಪಿದ್ರು. ಈ ವೇಳೆ ಭಾವುಕರಾದ ಸ್ವಾಮೀಜಿ, ಸಿಎಂ ಸಿದ್ದರಾಮಯ್ಯ ನಮ್ಮ ಹೋರಾಟಕ್ಕೆ ಸ್ಪಂದಿಸಿಲ್ಲ ಅಂತ ಹೇಳಿದ್ದೆ, ಇದರಲ್ಲಿ ತಪ್ಪೇನಿದೆ? ಈ ಹೇಳಿಕೆಯೇ ಇಷ್ಟೆಲ್ಲ ಆಗಲು ಕಾರಣವಾಯಿತು ಎಂದ್ರು. ಭಕ್ತರ ಮೇಲಿನ ಕೇಸ್ ವಾಪಸ್ಗೆ ಶ್ರೀಗಳು ಆಗ್ರಹಿಸಿದ್ರು. ಇಬ್ರು ಗುರು ಶಿಷ್ಯರು, ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಅಂದ್ರು. ಎಲ್ಲರ ಜೊತೆ ಸಮಾಚಾರ ಐತಿ. ಅವರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು, ಅದನ್ನ ಮುಕ್ತವಾಗಿ ಬಂದು ಬಗೆಹರಿಸಿ ಮೂರು ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ. ಅವ್ರ ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನಪ್ಪ ಬಂದಿರ್ಬೋದು. ಅವರು ನಮ್ಮ ಜೊತೆ ಮುಕ್ತ ಕೂತ್ಕೊಂಡು ಮಾತಾಡ ಮುಗಿಸ್ಕೊಂಡ್ಬಿಟ್ರು. ಕೂಡಲ ಸಂಗಮದ ಭಕ್ತರೊಂದಿಗೆ ಅವರೆಲ್ಲ ಮಾತುಕತೆ ಮಾಡಿದ್ರು. ಒಟ್ಟಿನಲ್ಲಿ ಭಕ್ತರ ಮನವಿ ಹಾಗೂ ಒತ್ತಾಸೆಯಂತೆ ಸ್ವಾಮೀಜಿ ಮರಳಿ ತಮ್ಮ ಶ್ರೀಪೀಠದ ಗೂಡು ಸೇರಿದ್ದಾರೆ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.